ಯತ್ನಾಳ್ ವಿಷಯ ಸುಸೂತ್ರವಾಗಿ ಬಗೆಹರಿಯುತ್ತೆ. ಪರಸ್ಪರ ಕಚ್ಚಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ. ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳುತ್ತೇವೆ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಯಡಿಯೂರಪ್ಪನವರು ಕೂಡ ಮೊನ್ನೆ ಒಂದು ಸ್ವಲ್ಪ ಖಾರವಾಗಿ ಮಾತನಾಡಿದ್ರು ಯತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನಿದ್ರು ಹೈಕಮಾಂಡ್ ಕ್ರಮ ಕೈಗೊಳ್ಳಬೇಕು ಅಂತ. ಈಗ ಸ್ವಲ್ಪ ಶಾಂತವಾಗಿ ಕೂಲಾಗಿ ಮಾತನಾಡ್ತಾ ಇದ್ದಾರೆ. ಇವನ್ ಯತ್ನಾಳ್ ಕೂಡ ಕೂಲಾಗಿ ಮಾತನಾಡಿದ್ರು, ಶಾಂತವಾಗಿರಬೇಕು ಅಂತ ಹೇಳಿದ್ದಾರೆ ಅಂತ. ಯತ್ನಾಳ್ ವಿಷಯ ಸುಸೂತ್ರವಾಗಿ ಬಗೆಹರಿಯುತ್ತೆ ಅಂತ ಹೇಳಿದ್ರು ಯಡಿಯೂರಪ್ಪನವರು. ಎಲ್ಲರೂ ಒಟ್ಟಾಗಿ ಹೋಗೋದ್ರಿಂದ ಸಾಧನೆ ಸಾಧ್ಯ ಅಂತ ಹೇಳಿದ್ರು BS ಯಡಿಯೂರಪ್ಪ. ಎಲ್ಲವೂ ಸಹ ಸುಸೂತ್ರವಾಗಿ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋದಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ. ಪರಸ್ಪರ ಕಚ್ಚಾಡೋದ್ರಿಂದ ಅವ್ರಿಗೆ ಆಗಲಿ ನಮಗೆ ಆಗಲಿ ಲಾಭ ಆಗೋದಿಲ್ಲ. ಸೊ ಅದರಿಂದ ಈ ಅಧಿವೇಶನದಲ್ಲಿ ಎಲ್ಲರೂ ಒಟ್ಟಾಗಿ ಈ ಸರ್ಕಾರದ ವೈಫಲ್ಯತೆ ವಿರುದ್ಧ ಹೋರಾಟ ಮಾಡೋಕ್ಕೆ ಒಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ದಿಲ್ಲಿ ಅಂಗಳದಲ್ಲೂ ರಾಜ್ಯ ಬಿಜೆಪಿ ಸಂಘರ್ಷಕ್ಕೆ ಬೀಳದ ಬ್ರೇಕ್. ಹೈಸಂಧಾನ ಸೂತ್ರ ಮಾಡಿದ್ರೂ ಕೂಡ ರೆಬಲ್ಸ್ ಡೋಂಟ್ ಕೇರ್ ಅಂತ ಇದ್ದಾರೆ. ಮತ್ತೆ ಪ್ರತ್ಯೇಕವಾಗಿ ರಾಜ್ಯ ಪ್ರವಾಸಕ್ಕೆ ಮುಂದಾಗಿರುವಂಥದ್ದು ಯತ್ನಾಳ್ ಟೀಮ್. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಹಂತದಲ್ಲಿ ಒಂದು 3-4 ಜಿಲ್ಲೆಗೆ ಹೋದ್ರು. ಈಗ ಎರಡನೇ ಹಂತದಲ್ಲಿ ರಾಜ್ಯ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಯತ್ನಾಳ್ ಅಂಡ್ ಟೀಮ್. ಎರಡನೇ ಹಂತದ ವಕ್ಫ್ ಹೋರಾಟ ಮುಂದುವರಿಸಲಿಕ್ಕೆ ಪ್ಲಾನ್ ಮಾಡಲಾಯ್ತಂತೆ. ದೆಹಲಿಯಲ್ಲಿ ತಮ್ಮ ತಂಡದ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಯತ್ನಾಳ್. ಪ್ರತ್ಯೇಕ ಪ್ರವಾಸ ಮುಂದುವರಿಕೆಗೆ ಯತ್ನಾಳ್ ಟೀಮ್ ನಿರ್ಧಾರವನ್ನ ಮಾಡಿದೆ. ಇಂದು ಮಧ್ಯಾಹ್ನ ದೆಹಲಿಯಿಂದ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಇದು ಮತ್ತಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಾ ಇರುವಂಥದ್ದು. ಆಲ್ರೆಡಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿತ್ತು. ಓಕೆ, ಶಾಂತವಾಗಿರ್ತೀವಿ ಅಂತ ಹೇಳಿದ್ರು. ಆದರೆ ಮತ್ತೊಮ್ಮೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಎರಡನೇ ಹಂತದಲ್ಲಿ. ಮುಂದಿನ ನಮ್ಮ ವಕ್ಫ್ ಏನಿದೆ ಅದು ಹೋರಾಟದ ಮುಂದುವರೆದ ಭಾಗ. ಅದನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಏನು, ಮತ್ತು ಈಗಾಗಲೇ ನಾವು ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದ ಬಹುತೇಕವಾಗಿ ಎಲ್ಲ ಜಿಲ್ಲೆಗಳಿಗೆ ಹೋಗುವಂಥ ಪ್ರಯತ್ನ ಮಾಡಿದ್ದೀವಿ. ಇನ್ನು ಮುಂದಿನ ದಿವಸಗಳಲ್ಲಿ ಬಳ್ಳಾರಿ, ವಿಜಯನಗರ, ಹಾವೇರಿ, ದಾವಣಗೆರೆ ಈ ರೀತಿ ಒಂದು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಎಲ್ಲವೂ ಕೂಡ ಅಟ್ಲೀಸ್ಟ್ ಸ್ವಲ್ಪ ದಿನಕ್ಕಾದರೂ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಮತ್ತೆ ನೋಡಿದ್ರೆ ಮತ್ತೆ ವಕ್ಫ್ ಹೋರಾಟವನ್ನು ಶುರು ಮಾಡ್ತಾ ಇದ್ದಾರೆ ಎರಡನೇ ಹಂತದಲ್ಲಿ. ಏನು ಸಮಾಧಾನ ಪಡಿಸ್ಲಿಕ್ಕೆ ಆಗಲೇ ಇಲ್ವಾ, ಬಗ್ಲೇ ಇಲ್ವಾ? ಪೃಥ್ವಿರಾಜ್, ಸ್ವಲ್ಪ ಮಟ್ಟಿಗೂ ಕೂಡ ಸಮಾಧಾನ ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಹೈಕಮಾಂಡ್ ಇರುವಂತದ್ದು ಯತ್ನಾಳ್ನವ್ರನ್ನು ಬಿಟ್ಕೊಡಕ್ಕೂ ರೆಡಿ ಇಲ್ಲ, ವಿಜೇಂದ್ರನ್ನು ಬಿಟ್ಕೊಡಕ್ಕೂ ಕೂಡ ರೆಡಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಮತ್ತೆ ಚುನಾವಣೆ ಕೂಡ ಈಗ ರಾಜ್ಯದಲ್ಲಿ ಇಲ್ದಿರುವಂತಹ ಸಂದರ್ಭದಲ್ಲಿ ಯಾಕೆ ಈಗ ದುಡುಕಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಆಲೋಚನೆ ಬಿಜೆಪಿ ಹೈಕಮಾಂಡ್ ಬಂದಿದೆ. ಹಾಗಾಗಿನೇ ಎಲ್ಲವನ್ನೂ ಕೂಡ ಮಾಹಿತಿಗಳನ್ನ ಬಿಜೆಪಿ ಹೈಕಮಾಂಡ್ ತರಿಸ್ಕೊಂಡ್ರು ಕೂಡ ಅಂತಿಮವಾಗಿ ಹೈಕಮಾಂಡೇ ಸಾಫ್ಟ್ ಆಗಿರುವಂತದ್ದು ಯತ್ನಾಳ್ ಅವರ ವಿಚಾರದಲ್ಲಿ. ಮತ್ತೆ ಈಗಾಗಲೇ ಎಲ್ಲೋ ಒಂದ್ ಕಡೆ ಒಂದು ಸಂದೇಶವನ್ನ ಕಳಿಸಿದೆ. ಅಂದ್ರೆ ಒಟ್ಟಾಗಿ ಹೋಗಿ ಅನ್ನೋ ಒಂದು ಸಂದೇಶವನ್ನ ಈಗಾಗಲೇ ಯತ್ನಾಳ್ ಅವರ ಟೀಮ್ಗೆ ಬಂದಿದೆ. ಹಾಗಾಗಿನೇ ಈಗ ಯತ್ನಾಳ್ ಅವರು ಹೈಕಮಾಂಡ್ ನಡೆಗೂ ಕೂಡ ಬೇಸರಗೊಂಡಿರುವಂತದ್ದು. ಅದ್ರ ಜೊತೆಗೆ ಪ್ರತ್ಯೇಕವಾದಂತಹ ಹೋರಾಟವನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಿರುವಂತದ್ದು. ಒಂದ್ ಕಡೆ ವಿಜೇಂದ್ರ ಅವರ ಆಪ್ತಮಣದವರು ಒಂದಷ್ಟು ತಂತ್ರಗಾರಿಕೆ ಮಾಡೋದ್ರ ಮುಖಾಂತರವಾಗಿ ಹೇಗಾದ್ರೂ ಮಾಡಿ ಯತ್ನಾಳ್ ಅವರ ಉಚ್ಚಾಟನೆ ಮಾಡಿಸಬೇಕು ಒಂದು ಹಠವನ್ನು ಕೂಡ ತೊಟ್ಟಿದ್ರು. ಮತ್ತೆ ಯಾವಾಗ ಯಡಿಯೂರಪ್ಪನವರು ಕೂಡ ಅದಕ್ಕೆ ಎಲ್ಲೊಂದ್ ಕಡೆ ಪರೋಕ್ಷವಾಗಿ ಬೆಂಬಲವನ್ನು ಕೂಡ ಕೊಟ್ಟರು. ಯಾವಾಗ ಹೈಕಮಾಂಡ್ ಕೂಡ ಆ ಒಂದು ಉಚ್ಚಾಟನೆ ವಿಚಾರದಲ್ಲಿ ಮನಸ್ಸನ್ನ ಮಾಡ್ಲಿಲ್ವೋ, ಮತ್ತೆ ಎಲ್ಲವೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗಿ ಅನ್ನೋ ಒಂದು ಸಂದೇಶವನ್ನು ಯಡಿಯೂರಪ್ಪನವ್ರಿಗೆ ರವಾನೆ ಆಯ್ತು. ಅದಾದ ನಂತರವಾಗಿ ಕೂಡ ಯಡಿಯೂರಪ್ಪನವರು ಈಗಾಗಲೇ ಯತ್ನಾಳ್ ಅವರ ವಿಚಾರದಲ್ಲಿ ಸಾಫ್ಟ್ ಆಗಿದ್ದಾರೆ. ಮತ್ತೆ ಯತ್ನಾಳ್ ಅವ್ರನ್ನು ಕೂಡ ಏನೇ ಆದ್ರೂ ಮಾತಾಡ್ಕೊಳ್ಳಿ, ನಮ್ಮ ಪಾಡ್ ನಾವು ಕೆಲಸ ಮಾಡ್ಕೊಂಡು ಹೋಗೋಣ ಅನ್ನೋ ಮನಸ್ಥಿತಿಗೆ ಯಡಿಯೂರಪ್ಪನವರು ಕೂಡ ಬಂದಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇದು ಮತ್ತೆ ಒಂದ್ ರೀತಿ ಅಸಮಾಧಾನ ಅನ್ನುವಂಥದ್ದು ಸದ್ಯಕ್ಕೆ ಬಿಜೆಪಿಯಲ್ಲಿ ಬಗೆಹರಿದಿಲ್ಲ. ಆದ್ರೆ ಬರುವಂತ ದಿನಗಳಲ್ಲಿ ವಿಜೇಂದ್ರ ಅವರು ಯತ್ನಾಳ್ ಅವರ ವಿಚಾರದಲ್ಲಿ ಏನಾದ್ರು ಮಾತಾಡಿದ್ರೆ ಬೇರೆ ರೀತಿಯಾಗಿ ಹೋಗ್ಬೋದು. ಮತ್ತೆ ಯತ್ನಾಳ್ ಅವರು ಕೂಡ ವಿಜೇಂದ್ರ ವಿರುದ್ಧವಾಗಿ ಅವ್ರ ಟಾರ್ಗೆಟ್ ಅನ್ನು ಮಾಡೇ ಮಾತಾಡುವಂತದ್ದು. ಹೀಗಾಗಿ ಇದು ಬಗೆಹರಿದಿಲ್ಲ ಅನ್ನೋ ಒಂದು ಮಾತು ಕೂಡ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಆಗಿರ್ಬೋದು ಮತ್ತೆ ರಾಜ್ಯ ಬಿಜೆಪಿ ವಿರುದ್ಧದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಮತ್ತೊಂದು ಹಂತಕ್ಕೆ ಇದು ತಲುಪುವಂತ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಟೀಮ್ ಇವತ್ತು ದೆಹಲಿಯಲ್ಲಿ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಮಧ್ಯಾಹ್ನ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತೆ ಇನ್ನು ಎರಡನೇ ಹಂತದ ಪ್ರವಾಸವನ್ನ ದಾವಣಗೆರೆ ಮತ್ತೆ ಚಿತ್ರದುರ್ಗ ಸೇರಿದಂತೆ ಅಲ್ಲಿ ವಕ್ಫ್ ಪ್ರವಾಸನ ಮುಂದುವರಿಸುವ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ವಕ್ಫ್ ಮೊದಲ ಹಂತದ ಪ್ರವಾಸದ ಮುಖಾಂತರವಾಗಿ ಜೆಪಿಸಿ ಅಧ್ಯಕ್ಷನ ಭೇಟಿ ಮಾಡಿ ವರದಿಯನ್ನ ಸಬ್ಮಿಟ್ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿನೇ ತಮ್ಮ ಪ್ರವಾಸಕ್ಕೆ ತಮ್ಮ ನಾಯಕತ್ವಕ್ಕೆ ಯಶಸ್ಸು ಸಿಕ್ಕಿದೆ ಅನ್ನೋ ಒಂದು ಭಾವನೆಯಲ್ಲಿ ಯತ್ನಾಳ್ ಅವರ ಟೀಮ್ ಇದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಅಂದ್ರೆ ವಿಜೇಂದ್ರ ಅವರ ವಿಚಾರದಲ್ಲಿ ಬದಲಾವಣೆ ಮಾಡದೇ ಇರುವಂತಹ ವಿಚಾರದಲ್ಲಿ ಹೈಕಮಾಂಡ್ ನಡೆಗೆ ಬೇಸರ ಆಗಿದ್ದಾರೆ. ಹೀಗಾಗಿ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳು ಯತ್ನಾಳ್ ಅವರ ನಡೆ ಏನಿರುತ್ತೆ ಅನ್ನುವಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಪ್ರಮುಖವಾಗಿ ಎಷ್ಟೇ ವಾರ್ನಿಂಗ್ ಕೊಟ್ಟರು ಕೂಡ ಬಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಯತ್ನಾಳ್ ಅವರ ನಡೆ ಕಾಣಿಸ್ತಾ ಇದೆ. ಹೈಕಮಾಂಡೇ ಫೇಲ್ಯೂರ್ ಆಯ್ತಾ ಹಾಗಾದ್ರೆ?
ಬಿಜೆಪಿ ಹೈಕಮಾಂಡ್ ಟುಸ್ಪಟಾಕಿ ಆಗೋಯ್ತಾ ಯತ್ನಾಳ್ ಮುಂದೆ ಅನ್ನುವಂಥ ಪ್ರಶ್ನೆಗಳು ಈಗ ಎದ್ದೇಳ್ತಾ ಇರುವಂಥದ್ದು. ಏಕೆಂದ್ರೆ ಒಗ್ಗಟ್ಟಾಗಿ ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಹೋಗಿ ಅನ್ನುವಂಥ ಸೂಚನೆ ಏನಾದರೂ ಬಂದಿದ್ರೆ, ಆ ರೀತಿಯಾಗಿ ಇವರೆಲ್ಲರೂ ಕೂಡ ಒಪ್ಕೊಂಡು ಮುಂದೆ ಬಂದಿದ್ರೆ ಹೌದಪ್ಪ ಹೈಕಮಾಂಡ್ಗೆ ಜಗ್ಗಿದ್ದಾರೆ ಬಗ್ಗಿದ್ದಾರೆ ಇವರು ಅಂತ ಹೇಳ್ಬೋದಿತ್ತು. ಆದರೆ ಹೈಕಮಾಂಡ್ ಅನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಡೋಂಟ್ ಕೇರ್ ಹೈಕಮಾಂಡ್ಗೆ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯತ್ನಾಳ್ ಅವರು, ನಾವು ಮುಂಚೆನೂ ಕೂಡ ಹೇಳ್ತಾ ಇದ್ವಿ ಯತ್ನಾಳ್ ಅವರು ಬಗ್ಗೋ ಜಾಯಮಾನದವ್ರಲ್ಲ ಅಂತ. ಇಲ್ಲಿ ಹೈಕಮಾಂಡೇ ಬಗ್ಬಿಟ್ಟಿದ್ಯಾ ಯತ್ನಾಳ್ ಮುಂದೆ ಅನ್ನುವಂಥ ಪ್ರಶ್ನೆಗಳನ್ನು ಹುಟ್ಟಾಕಲಾಗ್ತಾ ಇದೆ.